ಅದ್ಭುತವಾದಂಥ ವ್ಯಾಸ ಭಾರತವನ್ನು ನೋಡಿದಾಗ ನಮಗೇನು ಪ್ರಚೋದನೆ ಸಿಗುತ್ತೆ, ಯಾವ ಮೌಲ್ಯಗಳು ನಮಗೆ ತಿಳಿತದೆ, ಅದರ ಸಂದೇಶ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಅನ್ಕೊಂಡೆ. ಮೊಟ್ಟ ಮೊದಲನೇ ಪಾಠ ಅಂದ್ರೆ ಮನುಷ್ಯ ಸ್ವಭಾವ ಯಾವತ್ತಿಗೂ ಚೇಂಜ್ ಆಗೋದಿಲ್ಲ. ಮನುಷ್ಯ ಸ್ವಭಾವ ಯಾವತ್ತಿದ್ರೂ ಹಾಗೇನೆ. ಯಾಕಂದ್ರೆ ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ, ನಾನು ಎರಡೂ ಕೈ ಮೇಲೆ ಎತ್ತಿ ಹೇಳ್ತಾ ಇದ್ದೀನಿ ಮಾರಾಯ, ಬನ್ರಪ್ಪ ಧರ್ಮದ ಹಾದಿಯಲ್ಲಿ ಹೋಗಿ ಧರ್ಮ ಬಿಡಬೇಡಿ ಅಂತ ನಾನು ಎರಡೂ ಕೈ ಎತ್ತಿ ಬೇಡ್ಕೋತಾ ಇದ್ದೀನಿ ಜನಕ್ಕೆ. ಆದ್ರೆ ನನ್ನ ಮಾತು ಯಾರು ಕೇಳಿಸ್ಕೊಂಡು ನಂಗೆ ಕೇಳಿಸಲ್ಲ ಅಂತ. ಆವಾಗಲೇ ವೇದ ವ್ಯಾಸರಿಗೆ ಧರ್ಮದ ಹಾದಿಯಲ್ಲಿ ಹೋಗಿ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ ಜನ ಅಂತ ಅನ್ಬೇಕಾದ್ರೆ 20ನೇ ಶತಮಾನದಲ್ಲೂ ಹಾಗೆ ಅನ್ಸುತ್ತೆ. ಅಂದ್ರೆ ಮೂಲತಃ ಮನುಷ್ಯ ಸ್ವಭಾವ ಬದಲಾಗೋದಿಲ್ಲ. ಎರಡನೇದ್ದು, ನನಗೆ ತಿಳಿದ ಹಾಗೆ ಮಹಾಭಾರತದ ಬಹುದೊಡ್ಡ ಸಂದೇಶ, ಮಹಾಭಾರತದ ವಿಷಯ ನೋಡ್ತಾ ಇದ್ದಾಗ ದಯವಿಟ್ಟು ಯಾವುದಕ್ಕೂ ಅವಸರ ಬೇಡ. ತಾಳ್ಮೆ ಜೀವನದ ಬಹುದೊಡ್ಡ ಮೌಲ್ಯ. ಅದಕ್ಕೆ ನಮ್ಮ ಡಿ.ವಿ.ಜಿ ಹೇಳ್ತಾರೆ, ಸಹನ ವಜ್ರದ ಕವಚ ಮಂಕುತಿಮ್ಮ ಅಂತ. ಅದಕ್ಕಿಂತ ದೊಡ್ಡ ವಜ್ರದ ಕವಚ ಯಾರಿಗೂ ಇಲ್ಲ. ಆ ಸ್ವಲ್ಪ ಸಹನೆ, ಸ್ವಲ್ಪ ತಾಳ್ಮೆ ಇದ್ದಿದ್ರೆ ಮಹಾಭಾರತ ಪೂರ್ತಿ ಬೇರೆನೆ ಆಗಿರೋದು. ಎಲ್ರೂ ಅವಸರ ಮಾಡಿದ್ರು ಮಹಾಭಾರತದಲ್ಲಿ. ಬಹಳಷ್ಟು ಜನ ಅವಸರ ಅಂದ್ರೆ ವಿಪರೀತ ಅವಸರ ಮಾಡಿದ್ರು. ಕುಂತಿ ದೂರ್ವಾಸರಿಗೆ ಆತಿಥ್ಯ ಮಾಡಿದ್ರು. ಕುಂತಿ ಭೋಜನ ಕಡೆ ಇದ್ದಾಗ ಅವ್ರು ದೂರ್ವಾಸರು ಬಂದ್ರು, ಅವ್ರು ನೋಡ್ಕೊಳ್ಳಿಲ್ಲ ಅಂತ ಹೇಳಿ ಈಕೆ ನೋಡ್ಕೊಂಡ್ಲು. ಅವ್ರು ಸಂತೋಷವಾಗಿ ನೀನು ವರ ಕೊಡ್ತೀನಿ ಕೊಡು ಅಂತ ಕೇಳಿದ್ದು ಅಂತದ್ದು. ವರ ಕೊಟ್ರು. ದೂರ್ವಾಸರದ ಅವಸರೇ ಅಲ್ವಾ. ಪುಟ್ಟ ಹುಡುಗಿ ಅವ್ರನ್ನ ಗೌರವದಿಂದ ಸನ್ಮಾನ ಮಾಡಿ ಪ್ರೀತಿಯಿಂದ ಸತ್ಕಾರ ಮಾಡಿದಾಗ ವರ ಕೊಡೋದೇನ್ರಿ ಅದು? ಮಕ್ಕಳನ್ನ ಪಡ್ಕೊಡೋದು ಹೇಗೆ ಅಂತ. ಸಣ್ಣ ಹುಡುಗಿ, ಅದು ಮದುವೆ ಆಗಿಲ್ಲ ಇನ್ನ. ಆಕೆ ವರ ಕೊಡೋದೇನು ಕೊಡ್ಬೇಕಾಗಿತ್ತೋ ಗೊತ್ತಿಲ್ಲ. ಇವ್ರು ದೂರ್ವಾಸರು ನಿನಗೆ ಮಂತ್ರ ಹೇಳ್ತೀನಿ, ಆ ಮಂತ್ರ ಹೇಳಿದ್ರೆ ಮಕ್ಕಳು ಆಡ್ತಾರೆ ಅಂತ ಹೇಳ್ಬಿಟ್ಟು ಆ ವಯಸ್ಸಿಗೆ ಹೇಳಿದ್ರು. ಅದಕ್ಕೆ ಮಗು ಸಹಜವಾದ ಕುತೂಹಲದಿಂದ ಕುಂತಿನೂ ಅವಸರ ಮಾಡಿದ್ಲು. ಹೋಗಿ ಮಂತ್ರ ಅಂದ್ಲು. ಕರ್ಣ ಹುಟ್ಟಿದ ತಕ್ಷಣ ಅವನು ಬಿಡ್ಬೇಕಾಯ್ತು ನದಿಯಲ್ಲಿ. ಲೋಕಾಪವಾದ ಹೆದರಿಕೆ ಅಂತ ಬಿಡ್ಬೇಕಾಯ್ತು. ಕುಂತಿನೂ ಅವಸರ ಮಾಡಿದ್ಲು. ಮುಂದೆ ಸತ್ಯವತಿ ಕೂಡ ಬಹಳ ಅವಸರ ಮಾಡಿದ್ರು. ತನ್ನ ಮಗ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಇಬ್ರು ಸತ್ತು ಹೋದ್ಮೇಲೆ ತನ್ನ ಮನೆತನ ಹೆಂಗ್ ಮುಂದುವರಿಬೇಕು ಅಂತ ಹೇಳಿ ವೇದವ್ಯಾಸರನ್ನು ಕರೆಸ್ತಾಳೆ. ಆಗ ಒಪ್ಪಿತವಾದಂತಹ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಕೊಡು ಅಂತ ಕೇಳ್ತಾಳೆ. ಆಗ ವೇದವ್ಯಾಸರು ಹೇಳ್ತಾರೆ, ಅಮ್ಮ ಅವಸರ ಮಾಡಬೇಡ, 1 ವರ್ಷ ತಡಿ. ನಾನು ಅತ್ಯಂತ ಉಗ್ರವಾದ ತಪಸ್ಸಲ್ಲಿ ಇದ್ದೀನಿ. ಉಗ್ರವಾದ ತಪಸ್ಸಲ್ಲಿ ಬೇಡ, 1 ವರ್ಷ ಬಿಡು, ನಾನು ಮನಸ್ಸು ಸ್ಥಿಮಿತ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ಆಗ್ಬೋದು ಅಂತ. ಆಕೆ ಇಲ್ಲ 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 ಈಗ್ಲೇ ಅಂತಾಳೆ. ಅದು ಅವಸರದಿಂದ ಮಾಡಿದ್ದಕ್ಕಾಗಿ ಒಬ್ಬ ಮಗ ಕುರುಡ ಆದ, ಇನ್ನೊಬ್ಬ ಮಗ ಪಾಂಡು ರೋಗದಿಂದ ಬಳಲಕ್ಕೆ ಶುರು ಮಾಡಿದ. ಅಲ್ಲಿಯೂ ಅವಸರನೇ. ಭೀಷ್ಮರು ಪ್ರತಿಜ್ಞೆ ಮಾಡಿದ್ರು, ಮಾಡ್ಬೇಕಾಗಿತ್ತೇನೋ ಅವಾಗ. ಸತ್ಯವತಿ ಮತ್ಸ್ಯಗಂಧಿ ತಂದೆ ಪ್ರಯತ್ನ ಕೇಳಿದಾಗ, ಅಲ್ಲಪ್ಪ ನೀನು ರಾಜ ಆಗ್ತಿದ್ರೆ ನಿನ್ ಮಕ್ಕಳು ರಾಜ ಆಗ್ಬೋದಲ್ಲ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಒಂದೇ ಮಾತು ಹೇಳ್ಬೋದಾಯ್ತು, ನನ್ನ ಮಕ್ಕಳಿಗೆ ರಾಜ್ಯ ಸಿಗದಂಗ್ ನೋಡ್ತೀನಿ, ನಿಮ್ ಹಸ್ತಿನಾವತಿ ರಾಜ್ಯ ಸಿಗದಂಗ್ ನೋಡ್ಕೋತೀನಿ ಅಂತ ಪ್ರತಿಜ್ಞೆ ಮಾಡಬಹುದಾಗಿತ್ತೇನೋ. ಆದ್ರೆ ನಾನು ಬ್ರಹ್ಮಚಾರಿಯಾಗಿ ಇರ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಬಹುದೊಡ್ಡ ಅವಸರದ ತೀರ್ಮಾನ ನನಗನ್ಸೋದು ಭೀಷ್ಮರು ಮಾಡಿದ್ದು ಅಂದ್ರೆ, ನಾನು ಹಸ್ತಿನಾಪುರದ ಸಿಂಹಾಸನಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳಿದ್ರು. ನಾನು ಹಸ್ತಿನಾಪುರದ ರಾಜ ಮೌಲ್ಯಯುತ ಆಗಿರ್ತಾನೆ, ಮೌಲ್ಯವಂತ ಆಗಿರ್ತಾನೆ ಅನ್ನೋದನ್ನ ನೋಡ್ಕೋತೀನಿ ಅನ್ಲಿಲ್ಲ ಅವರು. ಹಸ್ತಿನಾವತಿಯ ಸಿಂಹಾಸನ ಭದ್ರ ಆಗಿರೋ ನೋಡ್ಕೋತೀನಿ ನಾನು. ಆದ್ರಿಂದ ಅವ್ರು ಹಸ್ತಿನಾವತಿ ಸಿಂಹಾಸನ ಕಾಯ್ಕೊಂಡ್ರೆ ಹೊರತಾಗಿ ಅಲ್ಲಿ ಕೂತಿರುವಂತಹ ಮನುಷ್ಯ ಮೌಲ್ಯವಂತ ಆಗ್ಬೇಕು ಅನ್ನೋದು ನೋಡ್ಕೊಳಕ್ ಆಗ್ಲಿಲ್ಲ. ಬಿಕಾಸ್ ಅವ್ರ ನಮ್ಮ ಪ್ರತಿಜ್ಞೆ ಭಾಗ ಅಲ್ಲ ಅನ್ಕೊಂಡ್ರೇನು. ಗಾಂಧಾರಿ ಅವಸರ ಮಾಡಿದ್ಲು. ನನ್ನ ಗಂಡ ಕುರುಡ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ತಾನು ಕಣ್ಣು ಕಟ್ಕೊಂಡ್ಬಿಟ್ರು. ಯಾವಾಗ್ಲೂ ಗಂಡ ಹೆಂಡತಿ ಹೇಗಿರ್ಬೇಕು ಅಂದ್ರೆ ಕಾಂಪ್ಲಿಮೆಂಟರಿ ಟು ಒನ್ ಎನದರ್. ಗಂಡ ಅಶಕ್ತ ಆದಾಗ ಹೆಂಡತಿ ಹೆಚ್ಚು ಸಶಕ್ತರಾಗ್ಬೇಕಾಗ್ತದೆ, ಹೆಂಡತಿ ಅಶಕ್ತ ಆದಾಗ ಗಂಡ ಸಶಕ್ತ ಆಗ್ಬೇಕಾಗತ್ತೆ. ತನ್ನ ಗಂಡ ಕುರುಡ ಅಂತ ಗೊತ್ತಿದ್ದಾಗ ತಾನು 4 ಕಣ್ಣಿಂದ ನೋಡಿ ಮಕ್ಕಳನ್ನ ಸರಿ ಮಾಡ್ಬೇಕಾಗಿತ್ತು. ಆಕೆ ಅವಸರದ ಕಣ್ಣು ಕಟ್ಕೊಂಡ್ಬಿಟ್ಲಲ್ಲ, ಅದು ಒಂದು ತಪ್ಪಾಯ್ತು. ಅಸೂಯೆಯಿಂದ ಅಲ್ಲಿ ಕಾಡಲ್ಲಿ ಕುಂತಿ ಗರ್ಭವತಿ ಆದ್ದು ಅಂತ ಗೊತ್ತಾದ ತಕ್ಷಣ ವ್ಯಾಸರು ಮಂತ್ರಿಸಿ ಕೊಟ್ಟಂತಹ ಒಂದು ಗರ್ಭ ಇತ್ತು. ಆಕೆ ಬಹುದೊಡ್ಡ ವ್ಯಕ್ತಿ ಹುಡುಕ್ತಾನೆ ನಿನಗೆ ಅಂತ ಹೇಳಿದ್ರು.
ಅಸೂಯಿಂದ ಬಸರು ಹೊಸ್ಕೊಂಡ್ಬಿಟ್ಲಲ್ಲ. ಅದು ಅವಸರ ಮಾಡಿಲ್ದೆ ಹೋಗಿದ್ರೆ ಬಹುಶಃ ಬಹುದೊಡ್ಡ ವ್ಯಕ್ತಿ ಆಕೆಯಿಂದ ಬರ್ತಿದ್ನೋ ಏನೋ. ಆಗ ಈ 5 ಜನ ಮಹಾಪರಾಕ್ರಮಿಗಳು, ಅವನೊಬ್ಬ ದೊಡ್ಡ ಒಂದು ಪ್ರಪಂಚನೇ ಬೇರೆ ಆಗ್ತಿತ್ತು. ಗಾಂಧಾರಿ ಕೂಡ ಅವಸರ ಮಾಡ್ಕೊಂಡ. ಧರ್ಮರಾಜ ಕೆಲವೊಂದ್ಸಲ ಅವಸರದಲ್ಲಿ ಕರ್ಣಪ ಆಧಿಪತ್ಯ ಇದ್ದಾಗ, ಕರ್ಣ ನಾಯಕನಾಗಿದ್ದಾಗ ಯುದ್ಧದಲ್ಲಿ ಅರ್ಜುನ ಬರ್ತಾನೆ, ಅವ್ರು ಧರ್ಮರಾಜನ್ ಚೆನ್ನಾಗಿ ಹೊಡೆದು ಬಿಡ್ತಾರೆ. ನೋಡ್ಕೊಳಕ್ ಬಂದಾಗ ಧರ್ಮರಾಜ ಅವಸರದಿಂದ ಇನ್ನು ಗಾಂಡೀವ್ ಎದಕ್ ಪ್ರಯೋಜನ ಇದು ಅಂತ ಬೈದ್ ಬಿಡ್ತಾನೆ. ಎದಕ್ಕೆ ಇಟ್ಕೊಂಡಿದ್ದೆ ಬಿಲ್ಲು ಬಾಣ, ಕರ್ಣ ನೀನ್ ಹೊಡೆದ್ ಹಾಕ್ಬಿಡ್ತಾನೆ ಅಂತ ಕರ್ಣನ್ ಹೊಗಳು ಮಾತಾಡ್ಬಿಡ್ತಾನೆ. ಮಾತಾಡಿದಾಗ ಅರ್ಜುನ ಏನ್ ಮಾಡ್ತಾನೆ, ಪ್ರತಿಜ್ಞೆ ಮಾಡಿರ್ತಾನೆ, ನನ್ನ ಗಾಂಡೀವ್ಯಕ್ಕೆ ಯಾರಾದ್ರೂ ಬೈದ್ರೆ ಅವ್ರನ್ನ ಜೀವ ಸಹಿತ ಉಳಿಸಲ್ಲ ಅಂತ. ಏನ್ ಮಾಡ್ಬೇಕೀಗ? ಎಲ್ಲಾ ತೀರ್ಮಾನಗಳು ಹಿಂಗೇನೆ. ಅದು ಕೃಷ್ಣ ಇಲ್ದೊರ್ತು ಸಾಲ್ವೇ ಆಗ್ತಿರ್ಲಿಲ್ಲ. ಅದು ಅರ್ಜುನ ಏನ್ ಮಾಡ್ತಾನೆ, ಗಾಂಡೀವ್ ಬೈದಿದ್ದ, ನಾನು ಅವ್ನು ಕೊಲ್ಬೇಕು ಅಂತ ಕಠಾರಿ ತಗೊಂಡು ಹೋಗ್ತಾನೆ. ಕೃಷ್ಣ ಹೇಳ್ತಾನೆ, ಮೂರ್ಖ ಇದ್ದೀವಿ, ಸುಮ್ನಿರು, ಅಣ್ಣನ್ ಕೊಲ್ಲಕ್ಕಾಗತ್ತೆ ಅನ್ನಯ್ಯ, ಮತ್ತೇನ್ ಮಾಡ್ಬೇಕು, ನನ್ನ ಪ್ರತಿಜ್ಞೆ ಇದೆಯಲ್ಲ. ಕೃಷ್ಣ ಎಂತ ಒಳ್ಳೆ ವ್ಯಾಲ್ಯೂಸ್ ಹೇಳ್ತಾನೆ ಅಂದ್ರೆ, ನೋಡು, ಅಣ್ಣನ್ನ ಕೊಲ್ಬೇಡ, ಅವನ ತೆಗಳಿ ಬಿಡು. ದೊಡ್ಡವ್ರನ್ನ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ, ಅಪನಿಂದೆ ಮಾಡಿದ್ರೆ ಅವ್ರನ್ನ ಕೊಂದಂಗಾಯ್ತು ಅಂತ. ಎಷ್ಟು ಒದ್ದೆ ಮೌಲ್ಯ ಗೊತ್ತಾ ಅದು. ದೊಡ್ಡವ್ರ ಬಗ್ಗೆ ನೀವು ಕೆಟ್ಟ ಮಾತಾಡಿದ್ರೆ ಅವ್ರು ಕೊಂದ ಹಾಗೆ ಅಂತ. ಆಗ ಅರ್ಜುನ ಇದೆಲ್ಲ ಮಾತಾಡ್ತಾನೆ, ಚೆನ್ನಾಗಿ ಬೈತಾನೆ ಅಣ್ಣನ, ನೀನ್ ಹೀಗಿದ್ಯಾ ಆಗಿದ್ಯಾ ಅಂತ. ಆಮೇಲೆ ಅಣ್ಣನ್ ಬೈದ್ ಬಿಟ್ನಲ್ಲ, ನನ್ನ ತಂದೆ ಸಮಾನದ ಅಣ್ಣನ್ ಬೈದ್ನಲ್ಲ, ಅದಕ್ಕೆ ನಾನ್ ಕೊಂದ್ಕೋಬೇಕು ಅಂತ ಹೋಗ್ತಾನೆ. ಮತ್ತೆ ಅದಕ್ಕೊಂದು ಹಾದಿ ಹುಡುಕ್ತಾನೆ ಕೃಷ್ಣ. ಮಾರಾಯ, ದೊಡ್ಡವ್ರನ್ನ ಬೈದ್ರೆ ಅವ್ರನ್ನ ಕೊಂದ ಹಾಗಾಯ್ತಲ್ಲ, ದೊಡ್ಡವ್ರ ಮುಂದೆ ನೀನ್ ಹೊಗಳ್ಕೊ, ನೀನ್ ಹೊಗಳ್ಕೊಂಡ್ರೆ ನೀನ್ ಕೊಂದ್ಕೊಂಡಂಗಾಯ್ತು. ಎಂತ ದೊಡ್ಡ ಮಾತು ಸ್ವಾಮಿ ಅದು. ದೊಡ್ಡವ್ರ ಮುಂದೆ ಬಾಯಿ ಬಿಚ್ಚಬೇಡ ಅಂತ. ದೊಡ್ಡವ್ರ ಮುಂದೆ ನೀನ್ ಹೆಗ್ಗಳಿಕೆ ಬಹಳ ಹೇಳ್ಕೊಂಡ್ರೆ ನಿನ್ನ ಆತ್ಮಹತ್ಯೆ ಮಾಡ್ಕೊಂಡಂಗಾಗತ್ತೆ ಅಂತ.